ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಪಾತಿಗಿಂತನೂ ಸಾಫ್ಟಾಗಿ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೋಟ ನೀರನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ. ನಂತರ ಈ ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈಗ ಈ ನೀರು ಕುದಿ ಬಂದಿದೆ. ಈಗ ನಾನು 1 ಲೋಟ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಲೋಟ ನೀರಿಗೆ 1 ಲೋಟ ಹಿಟ್ಟನ್ನು ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 1-2-3 ನಿಮಿಷ ಕುದಿಬೇಕು ಹಿಟ್ಟು. ಈ ನೀರು ಚೆನ್ನಾಗಿ ಕುದ್ದಿದ ಮೇಲೆ 1-2-3 ನಿಮಿಷ ಆದಮೇಲೆ ಒಂದು ಸ್ಪೂನ್ನ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಕೂಡಿಸ್ಕೊಳ್ಳಿ. ನಾವು ಮುದ್ದೆ ಕೂಡಿಸ್ತೀವಲ್ಲ ಅದೇ ರೀತಿಯಾಗಿ ಗಂಟಿಲ್ದಂಗೆ ಕೂಡಿಸ್ಕೋಬೇಕು ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ಮೇಲೆ ಇದನ್ನ ಒಂದು ಕೌಂಟರ್ ಟಾಪಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ನಾವು ಕೈಯಿಂದ ಮುಟ್ಟೋ ಅಷ್ಟು ಇದು ತಣ್ಣಗಾಗಿರಬೇಕು. ನೋಡಿ, ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ನೀಟಾಗಿ ನಾದ್ಕೋಬೇಕು. ಇದು ಹಿಟ್ಟೆಲ್ಲ ಕೂಡ್ಕೊಂಡು ಒಟ್ಟಿಗೆ ಆಗಬೇಕು. ನಾನು ಎಕ್ಸ್ಟ್ರಾ ನೀರೇನು ಬಳಸಿಲ್ಲ, ಇದೇ ಸರಿ ಹೋಯಿತು. ನಿಮಗೆ ಬೇಕಾದರೆ ನೋಡಿಕೊಂಡು ಸ್ವಲ್ಪ ಹಿಂಗೆ ನೀರು ಚಿಮುಕ್ಸ್ಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರು ಹಾಕ್ಕೋಬೇಡಿ. ನೋಡಿ, ಈ ರೀತಿ ಹಿಟ್ಟೆಲ್ಲ ಕೂಡ್ಕೊಂಡು ಬಂದಿದ್ಮೇಲೆ 1-2-3 ಸಲ ಈ ರೀತಿ ಕೈಯಿನ ಭಾಗದಿಂದ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಮಾಡೋದ್ರಿಂದನೇ ರೊಟ್ಟಿ ತುಂಬ ಸಾಫ್ಟಾಗಿ ಮತ್ತು ಸ್ಮೂತಾಗಿ ಬರುತ್ತೆ. 1-2-3 ಸಲ ಈ ರೀತಿ ಮಾಡಿಕೊಂಡು ಇದನ್ನು ಉದ್ದ ಮಾಡ್ಕೋಬೇಕು. ಉದ್ದ ಮಾಡಿಕೊಂಡು ನಮಗೆ ಬೇಕಾಗಿರೋ ಅಷ್ಟು ರೊಟ್ಟಿಯ ಸೈಜಿನ ಹಿಟ್ಟನ್ನು ನಾವು ಇದರಲ್ಲಿ ತಕ್ಕೋಬೇಕು. ಒಂದು ಮೀಡಿಯಮ್ ಸೈಜ್ ರೊಟ್ಟಿಯಲ್ಲಿ ನನಗೆ 1 ಕಪ್ ರಾಗಿ ಹಿಟ್ಟಲ್ಲಿ 5 ರೊಟ್ಟಿ ಇದರಲ್ಲಿ ಆಯಿತು. ನಂತರ ಇವಾಗ ನಾವು ಒಂದು ಉಂಡೆನ ತೊಗೊಂಬಿಟ್ಟು ಒಂದು ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳೋಣ. ರೌಂಡ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಲಟ್ಸೋಕ್ಕೆ ಒಣ ರಾಗಿ ಹಿಟ್ಟನ್ನು ಬಳಸಿದ್ದೀನಿ. ಇದಕ್ಕೆ ಒಣ ಹಿಟ್ಟನ್ನು ಹಾಕ್ಕೊಂಡು ಫಸ್ಟಿಗೆ ಸ್ವಲ್ಪ ಕೈಯಿಂದನೇ ಚೆನ್ನಾಗಿ ತಟ್ಕೊಳ್ಳಿ. ಸ್ವಲ್ಪ ಅದು ಫ್ಲ್ಯಾಟ್ ಆಗಬೇಕು. ಇದು ಸ್ವಲ್ಪ ಫ್ಲ್ಯಾಟ್ ಆದಮೇಲೆ ನಂತರ ಒಂದು ಕೈಯಿಂದ ತಿರುಗಿಸ್ಕೊತಾ ಇನ್ನೊಂದು ಕೈಯಿಂದ ಕಿರುಬಳ್ಳಿಂದ ಸೈಡ್ಸ್ ಎಲ್ಲ ಪ್ರೆಸ್ ಮಾಡ್ಕೋಬೇಕು. ಆವಾಗ ನಾವು ರೊಟ್ಟಿ ಲಟ್ಸ್ಬೇಕಾದ್ರೆ ಸೈಡೆಲ್ಲ ಒಡ್ಕೊಳಲ್ಲ. ಈಗ ಇದಾದಮೇಲೆ ನಾವು ಮಾಮೂಲಾಗಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಸ್ಕೋಬೇಕು. ಆದರೆ ಸ್ವಲ್ಪ ಪ್ರೆಷರ್ ಕಡಿಮೆ ಹಾಕಬೇಕು ಮತ್ತು ಮೆಲ್ಲಕ್ಕೆ ಇದನ್ನ ತಿರುಗಿಸ್ಕೊತಾ ಲಟ್ಸ್ಕೋಬೇಕು. ಆದಷ್ಟು ಇದನ್ನು ಎಡ್ಜಸ್ಸಲ್ಲೇ ಲಟ್ಸ್ಕೊಳ್ಳಿ. ಜಾಸ್ತಿ ಮಧ್ಯದಲ್ಲೆಲ್ಲ ಲಟ್ಸ್ಬೇಡಿ. ಎಡ್ಜಸ್ ಒಂದು ರೌಂಡ್ ಸುತ್ತ ಎಡ್ಜಸ್ ಎಲ್ಲ ಲಟ್ಸಿದ್ಮೇಲೆ ಮಧ್ಯದಲ್ಲಿ ಒಂದು ರೌಂಡ್ ಒಂದು ಸತಿ ಹಿಂಗೆ ಒಂದು ರೌಂಡ್ ಲಟ್ಟಣಿಗೆನ ತಿರುಗಿಸಿದ್ರೆ ಆಯಿತು. ನೋಡಿ, ಆದಷ್ಟು ಎಡ್ಜಸ್ಸಲ್ಲೇ ಇದನ್ನು ಉತ್ಕೋತಾ ಬರಬೇಕು. ನಿಮಗೆ ಎಷ್ಟು ದಪ್ಪ ತೆಳ್ಳಗೆ ಬೇಕೋ ಅಷ್ಟು ದಪ್ಪ ತೆಳ್ಳಗೆ ಇದನ್ನು ಮಾಡ್ಕೊಳ್ಳಿ ರೊಟ್ಟಿನ. ನಂತರ ಈಗ ನಾನೆಲ್ಲ ಲಟ್ಸಿ ಆಗಿದ್ಮೇಲೆ ಇದನ್ನ ಮೆಲ್ಲಕ್ಕೆ ತಕ್ಕೊಂಡು ಕೈ ಮೇಲೆ ಕಾದಿರೋ ಹಂಚು ಮೇಲೆ ಹಾಕೋತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದಿರಬೇಕು. ನಂತರ ಮಾಮೂಲಾಗಿ ನಾವು ರೊಟ್ಟಿನ ಬೇಯಿಸ್ಬೇಕಾದ್ರೆ ಹೇಗೆ ನೀರು ಹಚ್ತೀವೋ ಹಾಗೆ ಒಂದು ಬಟ್ಟೆನ ಒಂದು ಸ್ವಲ್ಪ ನೀರಲ್ಲಿ ಹತ್ಕೊಂಡ್ಬಿಟ್ಟು ಈ ರೊಟ್ಟಿ ಮೇಲೆಲ್ಲ ಹಚ್ಕೋಬೇಕು. ಈ ನೀರು ಕಂಪ್ಲೀಟಾಗಿ ಡ್ರೈ ಆಗಿದ್ಮೇಲೆ ನಾವು ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೋಬೇಕು. ಅಲ್ಲಿವರೆಗೂ ಇದನ್ನ ಟಚ್ ಮಾಡೋಕ್ಕೆ ಹೋಗ್ಬಿಡಿ. ನೀರು ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆಗಬೇಕು. ಒಂದು 90% ಆದರೂ ನೀರು ಡ್ರೈ ಆಗಬೇಕು. ನೋಡಿ, ಈಗ ಇದು ಚೆನ್ನಾಗಿಲ್ಲ ಡ್ರೈ ಆಗಿದೆ. ಈಗ ನಾನು ಇನ್ನೊಂದು ಕಡೆ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಚಪಾತಿ ಹಂಗೆ ಇವು ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವು ಕೂಡ ಎಲ್ಲ ಪಲ್ಯ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಪಲ್ಯದ ಜೊತೆ ಇಲ್ಲ ಶೇಂಗಾ ಚಟ್ನಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ನು. ಇದನ್ನ ಸರ್ವ್ ಮಾಡಿ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಬೇರೆ ರೆಸಿಪೀಸ್